ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ದಾಲನ್ನು ತುಂಬ ಸಿಂಪಲ್ಲಾಗಿ ಪಟ್ಟಂತ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಒಂದು ರೆಸಿಪಿಯನ್ನು ಮಾಡಲಿಕ್ಕೆ ತುಂಬ ಟೈಮು ತಗೊಳ್ಳಲ್ಲ, ಬೇಗನೆ ಆಗೋಗುತ್ತೆ. ನೀವು ರಾತ್ರಿನೇ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ನಾವು ಕೆಲಸಕ್ಕೆ ಹೋಗೋರಿದ್ರೆ, ಆಫೀಸಿಗೆ ಹೋಗೋರಿದ್ರೆ ಅಥವಾ ಮಕ್ಕಳು ಟಿಫಿನ್ ಬಾಕ್ಸಿಗೆ ಕಟ್ಟಬೇಕು ಅನಿಸಿದರೆ ಪಟ್ಟಂತ ಮಾಡ್ಕೊಳ್ಬೋದು. ರೋಟಿಗೆ, ಚಪಾತಿಗೆ, ಹಾಗೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನು ಇದು. ತುಂಬ ವಿಧಾನದಲ್ಲಿ ಮೆಂತ್ಯ ಸೊಪ್ಪಿನ ದಾಲನ್ನು ಮಾಡ್ತಿರ್ಬೋದು. ಈ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ, ಇದಕ್ಕೆ ತುಂಬ ಕೆಲಸನೂ ಇಲ್ಲ, ಬೇಗನೆ ಆಗುತ್ತೆ. ಪಟ್ಟಂತ ನಾವು ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪಿದೆ. ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ಅದನ್ನು ಕಟ್ ಮಾಡ್ಕೊಳ್ತೇನೆ. ನಾವು ಸೊಪ್ಪನ್ನು ಯಾವಾಗಲೂ ಬಿಡಿಸಿ ಅದನ್ನು ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಅದರಲ್ಲಿ ತುಂಬ ಮಣ್ಣು ಎಲ್ಲ ಇದ್ದಿರ್ಬೋದು, ಹಾಗಾಗಿ ವಾಶ್ ಮಾಡಿ ಕಟ್ ಮಾಡಿದಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಕಟ್ ಮಾಡಿಬಿಟ್ಟು ವಾಶ್ ಮಾಡಬಾರ್ದು. ಈಗ ಇದನ್ನು ಕಟ್ ಮಾಡಿದ್ದಾಗಿದೆ. ಇದರ ಜೊತೆ ಹಾಕಲಿಕ್ಕೆ ನಾನು ಒಂದು ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, 2 ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ. ನಾನು ಬೇಳೆಯನ್ನು ಅರ್ಧ ಬೌಲ್ ಆಗೋಷ್ಟು ಬೇಳೆಯನ್ನು, ಅಂದರೆ ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ತೊಗರಿಬೇಳೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ನಂತರ ಜಜ್ಜಿದಂಥ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡಿಕೊಂಡು ಕಟ್ ಮಾಡಿಟ್ಟಂಥ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿನೇ. ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತೆ ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೋದು. ಈರುಳ್ಳಿ ಮತ್ತು ಟೊಮೆಟೊಗೆ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿದಾಗ ಬೇಗನೆ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಉಪ್ಪನ್ನು ಹಾಕಿಬಿಟ್ಟು ನಾನು ಇಲ್ಲಿ ಫ್ರೈ ಮಾಡ್ತಾ ಇರೋದು. ಈಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾನು ಇಲ್ಲಿ ಕಟ್ ಮಾಡಿ ಇಟ್ಟದಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತೇನೆ ನೋಡಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪೇನು ಬೇಯಲಿಕ್ಕೂ ತುಂಬ ಟೈಮು ತಗೊಳ್ಳಲ್ಲ. ನಾವು ಬೇಳೆಯನ್ನು ಮೊದಲಿನ ದಿನ ರಾತ್ರಿನೇ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ, ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ರೆ ಪಟ್ಟಂತ ಬೆಳಿಗ್ಗೆನೇ ಮಾಡ್ಕೊಳ್ಬೋದು. ತುಂಬ ಬೇಗನೆ ಆಗಿ ಹೋಗುವಂಥ ಒಂದು ರೆಸಿಪಿ ಇದು. ಮುಚ್ಚಿಬಿಟ್ಟೀಗ ಅದನ್ನು 1 ನಿಮಿಷ ಬೇಯಿಸ್ಕೊಂಡಿದ್ದೆ. ನಂತರ ಇದನ್ನು ಚೆನ್ನಾಗಿ ಸೊಪ್ಪೆಲ್ಲ ಬೆಂದಿದೆ. ಈಗ ನಾವು ಬೇಯಿಸಿ ಇಟ್ಕೊಂಡಂಥ ಬೇಳೆಯನ್ನು ಹಾಕ್ಕೊಳ್ತೇನೆ. ಇದನ್ನು ಕುಕ್ಕರಲ್ಲಿ ಒಂದು 3 ವಿಸಿಲ್ ಮಾಡ್ಕೊಂಡು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಖಾರಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇರೋದು. ಅಂದರೆ ನಾನಿಲ್ಲಿ ಆವಾಗ ಉಪ್ಪು ಹಾಕಿದೆ, ಇವಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದೆ, ಹಾಗಾಗಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ. ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನಾನಿಲ್ಲಿ ರಸಂ ಪುಡಿಯನ್ನು ಹಾಕಿದ್ದೆ. ಖಾರಕ್ಕೆ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕು. ರಸಂ ಪುಡಿಯನ್ನು ಹಾಕಿ ಈ ಒಂದು ದಾಲನ್ನು ಮಾಡಿಕೊಂಡ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ, ಸೂಪರ್ ಟೇಸ್ಟ್ ಕೊಡುತ್ತೆ ಇದು. ಈಗ ಅದನ್ನು ಖಾರದ ಪುಡಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಒಂದ್ಸಲ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ. ಈಗ ಕುದ್ದು ಮೆಂತ್ಯ ಸೊಪ್ಪಿನ ದಾಲು ರೆಡಿಯಾಗಿದೆ ವೀಕ್ಷಕರೇ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಪಟ್ಟಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ರೋಟಿಗೆ, ಚಪಾತಿಗೆ, ಹಾಗೆ ಅನ್ನಕ್ಕೆ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ಎಷ್ಟು ಸಿಂಪಲ್ಲಾಗಿರುತ್ತೆ ಅಂದರೆ, ನಾವು ಬೇಳೆಯನ್ನು ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ, ಸೊಪ್ಪನ್ನಂತೂ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಪಟ್ಟಂತ ಕಟ್ ಮಾಡಿಬಿಟ್ಟು ಅದನ್ನು ಆವಾಗ ಮಾಡ್ಕೊಳ್ಬೋದು. ಈಗ ನಾನೀಗ ಇದನ್ನು ಕುದ್ದು ಚೆನ್ನಾಗಿ ಕುದ್ದಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ಮೆಂತ್ಯ ಸೊಪ್ಪಿನ ದಾಲು ರೆಡಿಯಾಗಿದೆ ವೀಕ್ಷಕರೇ. ಇದೇ ರೀತಿ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.